ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿದೆ. ಆದರೆ ಇಂದು ರಾಜ್ಯದ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳು ಅಕ್ಷರ ಕಲಿಯಲು ಹೋಗುವ ಶಾಲೆಗಳಲ್ಲಿ ಕನಿಷ್ಠ ಮೂಲಸೌಕರ್ಯವಾದ ಶೌಚಾಲಯಗಳೇ ಇಲ್ಲದಿರುವುದು ವಿಪರ್ಯಾಸ. ಶೌಚಾಲಯಗಳ ಕೊರತೆ ಕೇವಲ ಸೌಲಭ್ಯದ ಸಮಸ್ಯೆಯಲ್ಲ, ಇದು ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿರುವ ಸಾಮಾಜಿಕ ಪಿಡುಗಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 54 ಮಾನ್ಯ ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವರನ್ನು ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮಗೆ ಈಗ ಬಂದಂಥ ಮಾಹಿತಿ ಪ್ರಕಾರ ಶಾಲೆಗಳಿಗೆ ಶೌಚಾಲಯಗಳಿಲ್ಲ. ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ನೀವು ಕೊಟ್ಟಂಥ ವರದಿ ಒಳಗೆ 2 ವರ್ಷದಾಗ 2,000 ವಿದ್ಯಾರ್ಥಿಗಳು ಕಡಿಮೆ ಆಗಿದೆ ನನ್ನ ಮತಕ್ಷೇತ್ರದಲ್ಲಿ. ಅಲ್ಲಿ ಸೌಲಭ್ಯಗಳ ಕೊರತೆ ಭಾಳ ಅದ ರೀ. ಅವರು ಶೌಚಾಲಯಗಳದಾವ ಅಂತೇಳಿ ಅಧಿಕಾರಿಗಳು ವರದಿ ಕೊಟ್ರ. ಶೌಚಾಲಯಗಳು ಈ ಹಂತದೊಳಗೆ ಅದಾವೆ. ತಮಗೆ ಗಮನಕ್ಕೆ ತರ್ತೇನೆ, ಯಾವ ಉಪಯೋಗಕ್ಕೆ ಬರಂಗಿಲ್ಲ. ಉಪಯೋಗಕ್ಕೆ ಬಾರದಂಥವು ಬರೀ ಕಾಗದದಲ್ಲಿ ಶೌಚಾಲಯಗಳಾದ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಅವ್ರ ಶೌಚಾಲಯಕ್ಕೆ? ಇವ್ರು ಕಾಗದದಾಗ ಅದಾವೆ. ಓಕೆ, ಅದನ್ನು ವರದಿ ಕೂಡ ನಾನು ತಂದಿದ್ದೇನೆ. ಮತ್ತು ಮಾನ್ಯ ನಾವು ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನೆಂದರೆ, ಈಗ ಅಲ್ಲಿ ಕೊಠಡಿಗಳಿಲ್ಲ, ಭಾಳ ದುರಸ್ತಿ ಒಳಗದಾವೆ. ಅವನ್ನ ಹೊಸದಾಗಿ ಕಟ್ಟುವಂಥ ವ್ಯವಸ್ಥೆ ಆಗವಲ್ದು. ಮೊನ್ನೆ KPS ಇವರು ಸಂಶಿಕ್ಷೆ ಒಂದು ಶಾಲೆಯನ್ನು ಉನ್ನತೀಕರಿಸಿದ್ದಾರೆ. ಅಲ್ಲಿ ಕೊಠಡಿಗಳು ಇಲ್ಲದಕ್ಕೆ ವಿದ್ಯಾರ್ಥಿಗಳು 60 ಮಂದಿ ಬಂದರೂ ನಾವು ಅಡ್ಮಿಷನ್ ತೊಗೊಳಕ್ಕಾಗಿಲ್ಲ. ಕೇವಲ 5 ಕೊಠಡಿಗಳು ಅದಾವಲ್ಲಿ. ಅಂದ್ರೆ ಅದನ್ನು ಕೊಡಬೇಕಾದ್ರೂ ಕೂಡ ಅದರ ಮಾನದಂಡವನ್ನು ತಾವು ಗಮನಿಸಬೇಕಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರ್ತೇನೆ. ಅದಷ್ಟೇ ಅಲ್ಲದೆ, ಈಗಾಗಲೇ ನಾವು ತಮ್ಮ ವರದಿಯಲ್ಲಿ ಕೊಟ್ಟಂಗೆ ಬರೀ 2 ಶೌಚಾಲಯ ಕೊಟ್ರ. ಅಲ್ಲಿ ಬೇಕಾಗಿರೋದು 200 ಅಧಿಕಾರಿಗಳು ಕೊಟ್ಟದ್ದು ವರದಿ, ಮತ್ತು 135 ದುರಸ್ತಿ ಒಳಗದ ಅಂತ ಕೊಟ್ರ. ನಾನು ಸ್ವತಃ ಹೋಗೇನ್ರಿ ಶಾಸಕನಾಗಿ. ಅಲ್ಲಿ ಯಾವ ಅಧಿಕಾರಿಗಳು ನೋಡಲ್ಲ, ಯಾವ ಉಪಯೋಗ ಬರೋದಿಲ್ಲ. ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆ ಒಳಗದಾರ, ಅವರು ಶಾಲೆ ಒಳಗೆ ಪಾಲಕರು ಕಳಿಸೋದಿಲ್ಲ. ನಮ್ಮ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಇಲ್ಲ ಅಂದ್ಮ್ಯಾಗ ಆಮ್ಯಾಗ ಶಿಕ್ಷಕಿಯರು ಕೂಡ ಭಾಳಷ್ಟು ಮಂದಿ ಬಂದು ನಮ್ಗೆ ಇಲ್ರಿ, ನಮ್ಗೆ ಅಲ್ಲಿ ಹೋಗಾಕ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ಹೆಂಗೆ ಹೋಗೋಣ, ನಮ್ಮ ಗೌರವದ ಪ್ರಶ್ನೆ ಅಂತ ಯಾರು ಶಿಕ್ಷಕಿಯರು ಹೇಳ್ತಾರೆ, ವಿದ್ಯಾರ್ಥಿನಿಯರು ಹೇಳ್ತಾರೆ. ಇದು ಸರಿ ಆಗಬೇಕು ಮತ್ತು ಇದಕ್ಕೆ ಹೆಚ್ಚಿನ ಅನುದಾನವನ್ನು ತಾವು ಕೊಡಬೇಕು. ಈ ಹಿಂದೆ ನಾವು ಇದಷ್ಟೇ ಅಲ್ಲದೆ ನಾವು ಈ ಸರ್ಕಾರದಿಂದ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಾಹೇಬರ ಸಹಕಾರದಿಂದ CSR ಫಂಡ್ನಾಗ ಹೈಟೆಕ್ ಶೌಚಾಲಯ ಕಟ್ಟಿಸಿದ್ದೀವಿ. ಶಾಲಾ ಕೊಠಡಿ ಇಲ್ಲ, ಒಂದು ಮಿನಿಟ್ ಶಾಲಾ ಕೊಠಡಿ ಶೌಚಾಲಯ ಕಟ್ಟಿಸಿದ್ದೇವ್ರಿ, ಹೈಟೆಕ್ ಶೌಚಾಲಯ. ಸರ್ಕಾರಿ ಶೌಚಾಲಯಕ್ಕೆ ಅವು ಕ್ಯಾಶ್ ಬರ್ಕಂದ್ರೆ ಅವು 10 ವರ್ಷ ಅದು ಕಟ್ಟಿ ಏನೂ ಆಗಿಲ್ಲ. ಇವು ಬರೀ 3-4 ವರ್ಷದಾಗ ಬಾಧ ಆಗ್ಬಿಡ್ತಾವೆ ಹೈಟೆಕ್. ಅದಷ್ಟೇ ಅಲ್ಲದೆ ಹೈಟೆಕ್ ಶೌಚಾಲಯ ಕಟ್ಟಿಸಿದ್ರಿ CSR ಫಂಡ್ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಸಹಕಾರದಿಂದ. ಮತ್ತು ಶಾಲಾ ಕೊಠಡಿ ಕಟ್ಸೇವ್ರಿ. ಬಹುತೇಕ ಸರ್ಕಾರ ಎಷ್ಟು ಕಟ್ಸೈತೆ ಅದಕ್ಕಿಂತ ಜಾಸ್ತಿ ಶಾಲಾ ಕೊಠಡಿ ಕಟ್ಟೇವೆ CSR ಫಂಡ್ನಾಗ. ಇಡೀ ಕ್ಷೇತ್ರದೊಳಗೆ ಬಣ್ಣದರ್ಪಣ ಕಾರ್ಯಕ್ರಮ ಮಾಡಿಸೈತ್ರಿ, ಶಾಲೆಗಳ ಅಂದವಾಗಿರ್ಬೇಕಂತೇಳಿ CSR ಫಂಡ್ನಾಗ. ಎಲ್ಲ ಶಾಲೆಗಳು ಇವತ್ತೇನು ಪ್ರೈವೇಟ್ ಸ್ಕೂಲ್ ಅದಾವೆ ಅಷ್ಟು ಒಳ್ಳೆಯ ಥರನಾಗಿರ್ಬೇಕಂತ ಇದನ್ನು CSR ಫಂಡ್ನಾಗ ಮಾಡಿಸಿದ್ದೀವಿ. ಸರ್ಕಾರದಿಂದ ಈಗ ಕೇವಲ 2 ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಬೇಕಾಗಿರೋದು ಅಧಿಕಾರಿಗಳು 200 ಅಂತ ಕೊಟ್ಟರೆ ಅಲ್ಲಿ ತನ ವಿದ್ಯಾರ್ಥಿಗಳೇ. ಅಧ್ಯಕ್ಷರೇ, ಸದಸ್ಯರು ಕೇಳ್ತಕ್ಕಂಥದ್ದು ಏನು ಶೌಚಾಲಯಗಳನ್ನು ಹೆಚ್ಚು ನಿನ್ನೆ ಕೂಡ ಅವ್ರಿಗೆ ನಿನ್ನೆ ಮಾತಾಡಿದಾಗ ಅವ್ರು ಹೇಳಿದರು ಏನಂತ ಹೇಳಿದ್ರು, ನಾನು ನಾಳೆ ಫೋಟೋ ಕಳಿಸ್ತೀನಿ, ಅಲ್ಲಿರ್ತಕ್ಕಂಥದ್ದು ವ್ಯವಸ್ಥೆನೇ ಬೇರೆ, ನಿಮ್ಮ ಅಧಿಕಾರಿಗಳು ಕೂಡ ಬೇರೆದು ಕೊಟ್ಟಿದ್ದಾರೆ ಅಂತ. ಅದಾದಮೇಲೆ ನಾನು ನಮ್ಮ ACP ಯಾರಿದ್ದಾರೆ ಅಲ್ಲಿ ಇನ್ಚಾರ್ಜು ಕಮಿಷನರು ಅವ್ರಿಗೂ ಕೂಡ ಮಾತಾಡಿ, ನೀವೇ ಇಲ್ಲ ನಿಮ್ಮ ಯಾರಾದರೂ ಆಫೀಸರ್ಸ್ ಹೋಗಿ ನೋಡಿಕೊಂಡು ಬನ್ನಿ ಅಂತ ಹೇಳಿ. ಆದರೆ ಇವಾಗ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ಮನ್ರೇಗಲ್ಲಿ ಆಗಲೇ ಸುಮಾರಷ್ಟು ತಗೊಂಡಿದ್ದಾರೆ. ಸುಮಾರು 1,67,00,000 ಕೆಲಸವನ್ನು ಮನ್ರೇಗಲ್ಲಿ. ಯಾಕಂದರೆ ಯೂಶಲಿ ಕೆಲವು ಸತಿ ಶೌಚಾಲಯ ಎಲ್ಲ ಮಳೆಗಾಲದಲ್ಲಿ ಹಾಳಾದಾಗ ಇದನ್ನು ತಗೊಳ್ತಕ್ಕಂಥ ಸ್ವಾಭಾವಿಕವಾಗಿ ತಗೊಳ್ತಾರೆ. ಮತ್ತು ನಮ್ಮ SSKಲ್ಲೂ ಕೂಡ 25 ಮತ್ತು 26 ಈಗ ಸದ್ಯಕ್ಕೆ ಸುಮಾರು 5 ಟಾಯ್ಲೆಟ್ಸ್ ತಗೊಂಡಿದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚು ಟಾಯ್ಲೆಟ್ಸ್ ಅವ್ರಿಗೆ ಏನು ಬೇಕು ಅಂತ ಹೇಳಿದಾಗ ಅನುದಾನ ನಮ್ಮ ಹತ್ರ ಇದೆ. ಅದನ್ನು ನೋಡಿಕೊಂಡು ನಮ್ಮ ಆಫೀಸರ್ಸ್ನ ಕಳಿಸಿ ಹಂತವಾಗಿ ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು ಕೆಲವು ಏನಾಗ್ತವೆ, ಕೆಲವು ಸರಿ ಇರ್ತವೆ,
ನೀರೇನೋ ಒಂದು ವ್ಯವಸ್ಥೆ ಇರೋದಿಲ್ಲ, ಆ ಥರದ್ದು ಇರ್ತದೆ. ಅರ್ಜೆಂಟ್ ಆಗಿರ್ತಕ್ಕಂಥದ್ದನ್ನು ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೋಗಿ ನೋಡಿ ಸರಿ ಮಾಡಿಸ್ತಕ್ಕಂಥದ್ದನ್ನು ನಾನು ಮಾಡಿಸ್ತೀನಿ. ಇನ್ನು ಉಳ್ಕಿದ್ದು ಹೆಚ್ಚು ಬೇಕಾಗಿರ್ತಕ್ಕಂಥ ಹಂತವಾಗಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ನಮ್ಮ ಒಂದು ನಿಯಮ ಇದೆ, ಅದರೊಳಗೆ ಮಾಡಿಕೊಡ್ತೀವಿ. ಇದು ಯಾಕೆಂದರೆ ಇವತ್ತು ಕಮ್ಮಿ ಆಗಿರ್ತಕ್ಕಂಥದ್ದಲ್ಲ ಮಾನ್ಯ ಅಧ್ಯಕ್ಷ, ಎಲ್ಲ ಕಡೆನೂ ಕೂಡ ಕಮ್ಮಿ ಇರ್ತಕ್ಕಂಥದ್ದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆದಷ್ಟು ಬೇಗ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಯಾವುದಿದೆ ಅದನ್ನು ನನ್ನ ಕಡೆಯಿಂದ ನಾವು ಮಾಡಿಕೊಡ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ ಆದಷ್ಟು ಬೇಗ. ಮತ್ತು ಹಣನೂ ಕೂಡ ಇದೆ ನಮಗೆ, ಅಲ್ಲಿ ಕಮಿಷನರ್ ಹತ್ರನೇ ಇದೆ, ಅದನ್ನು ಆದಷ್ಟು ಬೇಗ ನಾನು ಮಾಡಿಕೊಡ್ತೀನಿ ಮಾನ್ಯ ಅಧ್ಯಕ್ಷ. ಅವ್ರ ಹತ್ರ ಮಾಹಿತಿನೂ ಕೂಡ ಹೆಚ್ಚು ತಗೊಳ್ತೀನಿ ನಾನು. ಸನ್ಮಾನ್ಯ ಅಧ್ಯಕ್ಷರೇ, KPS ತಾವು ಹೇಳಿದ್ರಿ, KPS ಒಂದು ದಯವಿಟ್ಟು ಎಲ್ಲರ ಸದಸ್ಯರಿಗೂ ಹೇಳ್ತೀನಿ, ಇದು ಹೊಸ ಯೋಜನೆ ಇರೋದ್ರಿಂದ ಐಡೆಂಟಿಫೈ ಮಾಡಿದ್ದೀವಿ ಹೊರತು ಏಪ್ರಿಲ್ ತಿಂಗಳಲ್ಲಿ ಮೋಸ್ಟ್ಲಿ ಕೆಲಸ ಶುರು ಆಗ್ತದೆ. ಅದನ್ನ ಎಲ್ಲ ಸಭೆಗೂ ಕೂಡ ನಾನು ತರಲಿಕ್ಕೆ, ಯಾಕೆಂದ್ರೆ 900 KPS ಅಟ್ ಎ ಟೈಮ್ ನಾವು ತಗೊಳ್ತೀವಿ, ಅದನ್ನ ಅಟ್ ಎ ಟೈಮ್ ಕೆಲಸ ಸನ್ಮಾನ್ಯ ಅಧ್ಯಕ್ಷರೇ, ನಂದು ವಾದ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲೇ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತದೆ ಹೇಳಿದ್ರಲ್ಲ. ಅದ ಅಂದ್ರೆ ನೀವು ಪ್ರೈವೇಟ್ ಸ್ಕೂಲ್ಗೆ ಗೈಡ್ಲೈನ್ಸ್ ಹಾಕ್ತೀರಿ, ಈ ತರ ಕ್ರೀಡಾಂಗಣ ಇರಬೇಕು, ಈ ತರ ಶೌಚಾಲಯ ಇರಬೇಕು. ಮತ್ತೆ ಸರ್ಕಾರಿ ಶಾಲೆಗೆ ಇಲ್ದಂಗೆ ಬೇರೆ ಸ್ಕೂಲ್ಗೆ ಹೆಂಗೆ ಹಾಕ್ತೀವಿ ನಾವು? ಕ್ರೀಡಾಂಗಣ ಇಲ್ಲ, ಶೌಚಾಲಯ ಇಲ್ಲ, ಕ್ಲಾಸ್ ರೂಮ್ ಇಲ್ಲ. ಆಯ್ತು, ಹೇಳಿದ್ರಲ್ಲ, ಥ್ಯಾಂಕ್ ಯು. ಅಲ್ಲ, ಇದು ಹೆಚ್ಚಿಗೆ ಆಗ್ಬೇಕಾದ್ರೆ ವಿದ್ಯಾರ್ಥಿ ಸೌಲಭ್ಯಗಳು ಕೊಡ್ಬೇಕು. ಸ್ವರೂಪ್ ಪ್ರಕಾಶ್